దేవుಡು ಅವರ ಮಹಾದರ್ಶನ ಮಹರ್ಷಿ ಯಾಜ್ಞವಲ್ಕ್ಯರ ದಿವ್ಯ ಚರಿತ್ರೆ. ಮೇಲಿನವರ ಸಂಕಲ್ಪ. ಕುಲಪತಿ ವೈಶಂಪಾಯನರು ಸಾಯಮಗ್ನಿಹೋತ್ರವನ್ನು ಮುಗಿಸಿಕೊಂಡು ಬಂದು ಕುಳಿತಿದ್ದರು. ಮನಸ್ಸು ಏನೂ ಯೋಚನೆಯಿಲ್ಲದೆ ನಿರಾತಂಕವಾಗಿ ಸಾತ್ವಿಕಾವಸ್ಥೆಯಲ್ಲಿದ್ದುಕೊಂಡು ಪ್ರಸನ್ನವಾಗಿತ್ತು. ಕೈಯೆಣ್ಣೆ ದೀಪದ ಮಂದ ಪ್ರಕಾಶನವು ನಡುಮನೆಯಲ್ಲಿ ಲೋಭಿಯ ಐಶ್ವರ್ಯದಂತೆ ಜ್ಞಾತಾಜ್ಞಾತವಾಗಿ ಹರಡಿತು. ಕುಲಪತಿಗಳು ರುದ್ರಾಧ್ಯಾಯವನ್ನು ಪಾರಾಯಣ ಮಾಡುತ್ತಿದ್ದರು. ಇದ್ದಕ್ಕಿದ್ದ ಹಾಗೆಯೇ ಆ ನಡುಮನೆಯಲ್ಲಿ ತೀವ್ರ ಪ್ರಕಾಶವೊಂದು ಕಾಣಿಸಿದಂತಾಗಿ ಕುಲಪತಿಗಳ ಪಾರಾಯಣವು ನಿಂತಿತು. ಯಾವಾಗಲೂ ಅವರು ಪಾರಾಯಣ ಮಾಡುವಾಗ ದೇವತೆಗಳನ್ನು ಸಾಕ್ಷಾತ್ಕರಿಸಿಕೊಳ್ಳುತ್ತಿರಲಿಲ್ಲ. ಪರೋಕ್ಷ ಪ್ರಿಯಾ ವೈ ದೇವಾಹ, ದೇವತೆಗಳು ಯಾವಾಗಲೂ ಪರೋಕ್ಷದಲ್ಲಿಯೇ ಇರುವ ಆಶೆಯುಳ್ಳವರು ಎಂಬುದನ್ನು ಸಂಪೂರ್ಣವಾಗಿ ನಂಬಿದವರು ಅವರು. ಈ ಜಗತ್ತಿನ ಧರ್ಮಾಧಿಕಾರಿಗಳು ಅವರು. ಬೇಕಾದರೆ ಅವರೇ ಬರಲಿ, ಅವರು ಹೇಳಿದಂತೆ ಕೇಳಿದರಾಯಿತು ಎಂದು ಅವರು ದೇವತಾ ಸಾಕ್ಷಾತ್ಕಾರದಲ್ಲಿ ಉದಾಸೀನರು. ಇಂದು ತೇಜಸ್ಸೊಂದು ಬಂದಿರುವುದು ಅವರಿಗೆ ಗೋಚರವಾಗಿದೆ. ಮನಸ್ಸು ವ್ಯಗ್ರವಾಗಿ ಬಂದವರನ್ನು ಉಪಚರಿಸುವುದಕ್ಕೆ ಸಿದ್ಧವಾಗಿದೆ. ಕಣ್ಣು ದರ್ಶನ ಪಡೆಯುವುದಕ್ಕೆಂದು ಬೇರೆಲ್ಲವನ್ನೂ ಬಿಟ್ಟಿದೆ. ಬಂದವರ ಮಾತನ್ನು ಕೇಳುವುದಕ್ಕೆಂದು ಮತ್ತೆ ಎಲ್ಲವನ್ನೂ ಅತ್ತ ನೂಕಿ ಕಿವಿಯು ಕಾದು ನಿಂತಿದೆ. ತೇಜೋದೇಹಗಳು ಪ್ರತ್ಯಕ್ಷವಾಗಿ ಬಂದಾಗ ಹರಡುವ ಸೂಕ್ಷ್ಮವಾದ ಸುವಾಸನೆಯನ್ನು ಆಘ್ರಾಣಿಸಿ ಮೂಗು ಅತ್ತ ಕಡೆಗೆ ಹೊರಳಿದೆ. ಶ್ವಾಸವು ನಿಯಮಬದ್ಧವಾಗಿದೆ. ನಾಲಗೆಯು ಸ್ತುತಿ ಮಾಡಲು ಕಣ್ಣಿನ ಆದೇಶವನ್ನು ಎದುರು ನೋಡುತ್ತಿದೆ. ಜಲರಾಶಿಯಲ್ಲಿ ಸ್ನಾನಕ್ಕೆಂದು ಇಳಿದಾಗ ಸೋಂಕಿನ ಝೂಕು ಮೈಯೆಲ್ಲವನ್ನೂ ಆವರಿಸುವಂತೆ ತನಗಿಂತ ಪ್ರಬಲವಾದ ದೇವತಾ ಸನ್ನಿಧಿಯಲ್ಲಿ ಇರುವೆನೆಂಬುದನ್ನು ಚರ್ಮದ ಕಣಕಣವೂ ಅನುಭವಿಸಿತೆಂಬಂತೆ ರೋಮಗಳೆಲ್ಲವೂ ನಿಮಿರಿ ನಿಂತಿವೆ. ಕುಲಪತಿಗಳು ಮೈಯೆಲ್ಲ ಕಣ್ಣಾಗಿ ಕಾದಿದ್ದಾರೆ. ಬಂದಿದ್ದವರು ಕಾಣಿಸಿಕೊಂಡರು. ಸೂರ್ಯನಿಗೆ ಅಡ್ಡಲಾಗಿ ಬಂದ ಬಿಳಿ ಮೋಡದಂತೆ ತೇಜಸ್ವಿಯಾದರೂ ಕಣ್ಣು ಕುಕ್ಕದ ಪ್ರಭಾಮಂಡಲದಲ್ಲಿ ಒಂದು ಮೂರ್ತಿಯು ಗೋಚರಿಸಿದೆ. ದೃಗ್ಗೋಚರವಾದ ವ್ಯಕ್ತಿಯು ಸ್ತ್ರೀಯಾಗಿ, ಮಾತೃಭಾವವು ತಾನೇ ತಾನಾಗಿ, ಪ್ರೇಮವೇ ವಾತ್ಸಲ್ಯದ ಮೂರ್ತಿವೆತ್ತಂತೆ ಕರುಣಾಮಯ ದೃಷ್ಟಿಯಿಂದ ಪ್ರಸನ್ನವಾಗಿದೆ. ರತ್ನಮಯವಾದ ಕಿರೀಟವು, ದಿವ್ಯ ಮಾಲ್ಯಾಂಬರಗಳು ಅಲೌಕಿಕ ಕಾಂತಿಯಿಂದ ಕೂಡಿ ಆಕೆಯ ಪ್ರಸನ್ನ ಗಂಭೀರತೆಯನ್ನು ಪ್ರತಿಬಿಂಬಿಸುತ್ತಿವೆ. ನಾನು ನಿನಗಿಂತಲೂ ಮೇಲಿನಂತಸ್ತಿನವನು, ನನ್ನ ಮಾತನ್ನು ಮೀರಬಾರದು ಎಂದು ಎಚ್ಚರಿಕೆಯನ್ನು ಕೊಡುವಂತೆ ಆಕೆಯು ಭೂಮಿಯಿಂದ ಅಷ್ಟೆತ್ತರದಲ್ಲಿ ಇದ್ದಾಳೆ. ಆಕೆಯ ಸ್ತೋತ್ರ ಮಾಡುತ್ತಿರುವ ಕೈವಾರಿಗಳ ಮೃದು ಮಧುರ ಮಂಜುಳವಾದ ಸಾಮಗಾನ ಪರಂಪರೆಯು ವ್ಯಕ್ತಾವ್ಯಕ್ತವಾಗಿ ಕೇಳಿಸುತ್ತಿದೆ. ಆತನ ಮನಸ್ಸು ಯಾರೂ ಹೇಳದೆ ಆಕೆಯನ್ನು ತಾಯಿಯನ್ನು ಗುರುತಿಸುವ ಕರುವಿನಂತೆ ಶ್ರುತಿ ಭಗವತಿ ಎಂದು ಅರಿತುಕೊಳ್ಳುತ್ತದೆ. ಅಷ್ಟರೊಳಗಾಗಿ ಆತನೂ ಝಗ್ಗನೆದ್ದು ಆಕೆಗೆ ಸಾಷ್ಟಾಂಗ ಪ್ರಣಾಮ ಮಾಡಿ ಲಘು ಪೂಜೆಯನ್ನು ಮನಸ್ಸಿನಿಂದ ಒಪ್ಪಿಸಿ ಕೈ ಮುಗಿದುಕೊಂಡು ನಿಂತಿದ್ದಾನೆ. ಸ್ತೋತ್ರ ಮಾಡಬೇಕೆಂಬ ಆಶೆಯು ಮಾತ್ರ ಹೇಗೆ ಏನು ಮಾಡಬೇಕು ಎಂಬುದನ್ನು ನೇರವಾಗಿ ಅರಿಯಲಾರದೆ, ಆ ಆಶೆಯನ್ನು ಬಿಡಲಾರದೆ ಒದ್ದಾಡುತ್ತಿದೆ. ಆಕೆಯೇ ಮಾತನಾಡಿದಳು. ಕುಲಪತಿಗಳು ಸ್ತೋತ್ರ ಮಾಡಲಿಲ್ಲವೆಂದು ವ್ಯಥೆಪಡಬೇಕಾಗಿಲ್ಲ. ನಿಮ್ಮ ಪ್ರಯತ್ನದಿಂದ ರೂಪುಗೊಂಡು ನಿಮ್ಮ ಕಾರ್ಯಕ್ಕಾಗಿ ಬಂದಾಗ ಸ್ತೋತ್ರಾದಿಗಳು ಬೇಕು. ಈಗ ನಾವಾಗಿ ನಮ್ಮ ಕಾರ್ಯಕ್ಕೆ ಬಂದಿರಲು ನಮಗೆ ಸ್ತೋತ್ರಾದಿಗಳು ಬೇಕಿಲ್ಲ. ಜಗನ್ಮಾತೆ, ನಿನ್ನ ಮಾತಿಗೆ ಪ್ರತಿಯಾಡಿದೆನೆಂದು ಕೊಳ್ಳಬೇಡ ನೋಡು. ಈ ವಿದ್ಯಾರ್ಥಿಗಳಿಂದ ನೇತಾರನಾಗಿರುವವನೆಂಬ ಈ ಅಹಂಕಾರವು ಶ್ರುತಿ ಭಗವತಿಯ ದರ್ಶನವಾದಾಗ ಏನೂ ಸ್ತೋತ್ರ ಮಾಡಲಿಲ್ಲವೆಂದು ಖಿನ್ನವಾಗದಿರಲಿ. ಅದರಿಂದ ಅಪ್ಪಣೆ ಕೊಡು. ನಿನ್ನ ಸ್ತೋತ್ರ ಮಾಡಿ ಕೃತಾರ್ಥವಾಗುವಂತೆ ಮನೋಬುದ್ಧಿಗಳಿಗೆ ಅನುಗ್ರಹ ಮಾಡು. ನಿನ್ನ ದರ್ಶನದಿಂದ ಕೃತಾರ್ಥವಾದ ಇಂದ್ರಿಯಗಳಂತೆ ನನ್ನ ವಾಣಿಯೂ ನಿನ್ನ ಸ್ತೋತ್ರದಿಂದ ಕೃತಾರ್ಥವಾಗಲಿ. ಆಗಲಿ, ನಿನ್ನ ಇಚ್ಛೆಯು ಪೂರ್ಣವಾಗಲಿ. ಕುಲಪತಿಯು ಮತ್ತೆ ಪ್ರಣಾಮ ಮಾಡಿ ಎದ್ದು ಉತ್ತರೀಯವನ್ನು ಸರಿಪಡಿಸಿಕೊಂಡು ಸಾಮೂಹಿಕವಾಗಿ ನಿಂತುಕೊಂಡು ಸ್ತೋತ್ರವನ್ನು ಆರಂಭಿಸಿದನು. ಜಗನ್ಮಾತೃವಿಗೆ ನಮಸ್ಕಾರವು. ಜಗತ್ತು ಹುಟ್ಟುವುದಕ್ಕೆ ಮುಂಚೆ ವಿರಾಟ್ ಪುರುಷನ ಜೊತೆಯಲ್ಲಿ ಪರಬ್ರಹ್ಮನ ನಿಶ್ವಾಸ ರೂಪಳಾಗಿ ಬಂದು ಆ ಹಿರಣ್ಯ ಗರ್ಭನಿಗೂ ಗುರುವಾಗಿ ಸೃಷ್ಟಿಕ್ರಮವನ್ನು ಉಪದೇಶಿಸಿದ ದೇವಿಗೆ ವಂದನವು. ಅಣುರೇಣು ತೃಣಗಳಲ್ಲೆಲ್ಲ ಇದ್ದುಕೊಂಡು ಇದ್ದರೂ ಮಹತ್ ಪ್ರಯತ್ನವಿಲ್ಲದೆ ಕಾಣುವುದಕ್ಕಾಗದ ವಿಶ್ವವಂದ್ಯೆಗೆ ವಂದನವು. ಬೆಳೆದ ದೇಹದಲ್ಲಿ
ಪರಾಪಶ್ಯಂತಿ ಮಧ್ಯಮ ವೈಖರಿ ರೂಪವಾಗಿ 4 ಘಟ್ಟಗಳಲ್ಲಿ ಪ್ರಕಟವಾಗುವ ಪ್ರಚೋದನಾರೂಪಿಣಿಗೆ ಪ್ರಣಾಮವು. ಯಾವಳ ಕೃಪೆಯಿಂದ ಕಣ್ಣಿಗೆ ಕಂಡ ದರ್ಶನವೂ ಮಹಾದರ್ಶನವಾಗುವುದೋ ಆ ಮಹಾದೇವಿಗೆ ಮತ್ತೆ ಮತ್ತೆ ನಮಸ್ಕಾರವು. ಮಂತ್ರಾತ್ಮಕಳಾಗಿ ಮಂತ್ರಾರ್ಥದ ಆಚೆಯಿದ್ದರೂ ವರ್ಣದಲ್ಲಿಯೂ ಪರಮಬ್ರಹ್ಮನಾಗಿ ಸಾಕ್ಷಾತ್ಕಾರವಾಗುವ ಪ್ರಣವಸ್ವರೂಪಿಣಿಗೆ ಮತ್ತೆ ಮತ್ತೆ ಪ್ರಣಾಮಗಳು ಎಂದು ಬಹುವಿಧವಾಗಿ ಸ್ತುತಿಸಿದನು. ಆತನು ಸ್ತುತಿಸಿದ ಹಾಗೆಲ್ಲ ಆಕೆಯ ಸೂಕ್ಷ್ಮ ರೂಪವು ಸ್ಥೂಲವಾಗುತ್ತಾ ಬಂದು ಮೊದಲೇ ಮನೋಹರವಾಗಿ ಸಾತ್ವಿಕವಾಗಿದ್ದ ರೂಪವು ಇನ್ನೂ ಮನೋಹರವಾಗಿ ಸಾತ್ವಿಕವಾಯಿತು. ಇಂದ್ರಿಯಗಳಿರಲಿ ಮನೋಬುದ್ಧಿಗಳೂ ಚಾಂಚಲ್ಯವನ್ನು ಬಿಟ್ಟು ಸ್ಥಿರವಾಗಿ ನಿಂತು ತಾಯಿಯ ಅಪ್ಪಣೆಯನ್ನು ನೆರವೇರಿಸಲು ಸೊಂಟವನ್ನು ಕಟ್ಟಿ ನಿಂತ ಗರ್ಭದಾಸರಂತಾದವು. ತಾಯಿಯು ಮಂದಹಾಸವನ್ನು ಮಿನುಗುತ್ತಾ ಕೇಳಿದಳು, ಕುಲಪತಿ, ಈಗ ನಾನು ಬಂದಿರುವುದು ದೇವಕಾರ್ಯಕ್ಕೆ. ದೇವತೆಗಳ ಪ್ರಾರ್ಥನೆಯನ್ನು ನೆರವೇರಿಸುವೆಯಾ? ಕುಲಪತಿಯು ಅವಸರದಿಂದ ಹೇಳಿದನು, ಈ ಜಗತ್ತೆಲ್ಲವೂ ದೇವತೆಗಳ ಅಧೀನ. ದೇವತೆಗಳು ತಮಗೆ ಬೇಕಾದ ಕೆಲಸವನ್ನು ನಮ್ಮಿಂದ ನಾವು ಅರಿಯದಂತೆಯೇ ಮಾಡಿಸಿಬಿಡುವರು. ಹೀಗಿರಲು ಪ್ರಾರ್ಥನೆ ಎಂದರೇನು? ಮಾತೆ, ದೇವತೆಗಳ ಆಜ್ಞೆಯನ್ನು ನೆರವೇರಿಸಲು ಸರ್ವಥಾ ಸಿದ್ಧನಾಗಿದ್ದೇನೆ. ಭಗವತಿಯು ಪ್ರಕಟವಾಗಿ ನಕ್ಕಳು. ಒಂದು ಮಿಂಚು ಮಿಂಚಿದಂತಾಗಿ ಆಕೆಯ ಸಣ್ಣ ಹಲ್ಲುಗಳ ಕಾಂತಿಯು ಸುತ್ತಮುತ್ತ ಎಲ್ಲವೂ ಬೆಳಗಿದಂತೆ ಆಯಿತು. ಪ್ರಶಾಂತವಾದ ಆ ವಾತಾವರಣದಲ್ಲಿ ಆಕೆಯು ಹೇಳಿದಳು, ನಿಜ, ನಾವು ದೇವತೆಗಳು ಪರೋಕ್ಷವಾಗಿಯೇ ನಿಂತು ಬೇಕಾದುದನ್ನು ಮಾಡಿಸಿಕೊಳ್ಳಬಲ್ಲೆವು. ಆದರೆ ಕರ್ಮಾದಿಗಳನ್ನು ಮಾಡಿ ಪರಿಶುದ್ಧರಾದವರನ್ನು ನಮ್ಮ ಸಮಾನವಾಗಿ ಭಾವಿಸುವುದು ನಮ್ಮ ಪದ್ಧತಿ. ಯಾವನು ಯಜ್ಞಯಾಗಾದಿಗಳನ್ನು ಮಾಡಿ ದೇಹವನ್ನು ಬ್ರಾಹ್ಮವನ್ನಾಗಿ ಮಾಡಿಕೊಂಡಿರುವನೋ, ಯಾವನು ತನ್ನ ತಪೋಬಲದಿಂದ ದೇಹಗತನಾದ ಪ್ರಾಣದೇವನ ದೇಹ ಸಂಸರ್ಗಜನ್ಯವಾದ ಜಾಡ್ಯವನ್ನು ಪರಿಹರಿಸಿ ದಿವ್ಯ ಭಾವನಾಪನ್ನವಾಗುವಂತೆ ಮಾಡಿಕೊಂಡು ತಾನು ವಿಪ್ರನಾಗಿರುವನೋ, ಅಂತಹವನನ್ನು ದೇವಕಲ್ಪನೆಂದು ಭಾವಿಸುವುದೇ ನಮ್ಮ ಪದ್ಧತಿಯು. ಅದರಿಂದ ಭವಿಷ್ಯತ್ತನ್ನು ನಿರೂಪಿಸುವ ನಾವು ಅಂತಹವರನ್ನು ನಮ್ಮೊಳ ಹಾಕಿಕೊಂಡು ಕೆಲಸವನ್ನು ಮಾಡುವೆವು. ಈ ದೃಷ್ಟಿಯಿಂದ ದೇವತೆಗಳೆಲ್ಲರೂ ಮುಂದಾಗಬೇಕಿರುವ ಜಗತ್ತಿನ ಉದ್ಧಾರವನ್ನು ಸಾಧಿಸಲು ನೀನೂ ಸಹಾಯಕವಾಗಬೇಕೆಂದು ಪ್ರಾರ್ಥಿಸುವರು. ಅದನ್ನು ನೆರವೇರಿಸಿಕೊಡುವೆಯಾ? ಮಹಾಮಾತೆ, ಜಗತ್ತಿನ ಉದ್ಧಾರವೆಂದರೇನು? ಅಪ್ಪಣೆ ಕೊಡಿಸು. ಅಂದಿನಿಂದಲೂ ಇದೇ ಪಂಚಭೂತಗಳು, ಇದೇ ಸೃಷ್ಟಿ ಸ್ಥಿತಿ ಲಯಗಳು, ಇದೇ ಹಾನಿ ವೃದ್ಧಿಗಳು. ಹೀಗಿರಲು ಜಗತ್ತಿನಲ್ಲಿ ಮತ್ತೆ ಉದ್ಧಾರವೆನ್ನುವುದು ಏನನ್ನು? ಹೌದು, ನೀನು ಹೇಳುವುದು ನಿಜ. ನದಿಯಾಗಿ ಹರಿಯಲಿ, ಮೋಡವಾಗಿ ತೇಲಲಿ, ಜಗತ್ತಿನಲ್ಲಿರುವ ನೀರಿನ ಮೊತ್ತವು ಒಂದೇ ಆಗಿರುವಂತೆ ಜಗತ್ತಿನಲ್ಲಿದ್ದುಕೊಂಡು ಎಲ್ಲವನ್ನೂ ಹಿಡಿದಾಡಿಸುತ್ತಿರುವ ತೇಜವು ಒಂದೇ ಪ್ರಕಾರವಾಗಿಲ್ಲದಿದ್ದರೂ ಒಂದೇ ಸಮನಾಗಿರುವುದು. ಇಳಿಜಾರಿನಲ್ಲಿಟ್ಟಿರುವ ಪದಾರ್ಥ ಜಾತವು ತನ್ನ ಭಾರದಿಂದ ತಾನೇ ಜಾರುವಂತೆ ಸೃಷ್ಟಿ ಕ್ಷಣದಿಂದ ದೂರವಾಗುತ್ತಾ ಬಂದ ಹಾಗೆಲ್ಲ ಈ ಜಗತ್ತು ಜಡವಾಗುತ್ತಾ ಬರುವುದು. ಮೊದಮೊದಲಲ್ಲಿ ತಾನೇ ತಾನಾಗಿದ್ದ ಧರ್ಮವು ಈಗ ಪ್ರಯತ್ನಪಟ್ಟು ಸಾಧಿಸಬೇಕಾದುದು ಆಗುವುದು. ಹಾಗೆ ಆದಾಗ ದೇವತೆಗಳು ಆ ಧರ್ಮದ ವೃದ್ಧಿಗಾಗಿ ಪ್ರಯತ್ನ ಮಾಡುವರು. ಸಕಾಮರಾಗಿ ಯಜ್ಞಯಾಗಾದಿಗಳಿಂದ ತಮ್ಮನ್ನು ಆರಾಧಿಸುವ ಜನಸ್ತೋಮವು ದೇವತೆಗಳಿಗೆ ಬಹುಪ್ರಿಯವಾದುದು. ಆದರೆ ಶ್ರುತಿಯಿಂದ ಅಪಶ್ರುತಿಗೆ ಇಳಿದ ಲೋಕವನ್ನು ಆ ಕರ್ಮಗಳು ಮತ್ತೆ ಶ್ರುತಿ ಮಾರ್ಗಕ್ಕೆ ತರಲಾರವು. ಹಾಗೆ ತರಲು ಬ್ರಹ್ಮವಿದ್ಯೆಯನ್ನು ಪ್ರಧಾನವಾಗಿ ಬೋಧಿಸುವ ನಿಷ್ಕಾಮನಾದ ಬ್ರಹ್ಮರ್ಷಿಯೊಬ್ಬನ ಅವತಾರವಾಗಬೇಕು. ನಾನು ಹೇಳಿದುದು ಮನಸ್ಸಿಗೆ ಬಂತೆ ಕುಲಪತಿಗಳೇ? ಕರ್ಮಗಳು ಇದ್ದುದನ್ನು ಕಾಪಾಡಬಲ್ಲುವೆ ಹೊರತು ಹೊಸದೊಂದನ್ನು ಸೃಷ್ಟಿಸಲಾರವು. ಹಾಗೆ ಹೊಸ ಸೃಷ್ಟಿಯನ್ನು ಮಾಡುವುದು ಉದ್ಧಾರವು. ಈಗ ಏನಾಗಿದೆಯೆಂದೇ? ನಿಜ, ಕರ್ಮಗಳು ಎಂದರೆ ನಾವು ಸದ್ಗತಿ ಪ್ರಾಪ್ತಿಗಾಗಿ ವಿಧಿಸಿರುವ ಯಜ್ಞಯಾಗಾದಿಗಳು ನಡೆಯುತ್ತಿವೆ, ಇಲ್ಲವೆನ್ನುವಂತಿಲ್ಲ. ಆದರೆ ತತ್ಫಲವಾಗಿ ಜಗತ್ತಿನಲ್ಲಿ ಪ್ರಕಟವಾಗಬೇಕಾದ ಬ್ರಹ್ಮೋಪಾಸನವು ಅಹಂಕಾರದಿಂದ ಕೂಡಿದೆ. ಯಾರು ತಮಗೆ ಏನು ತೋರಿದರೆ ಅದೇ ಬ್ರಹ್ಮವೆನ್ನುತ್ತಿದ್ದಾರೆ. ಹೀಗೆ ಏಕದೇಶವಾಗಿ ನಡೆಯುವ ಬ್ರಹ್ಮೋಪಾಸನೆಯೇ ಜಗತ್ತಿನ ವಿನಾಶಕ್ಕೆ ಕಾರಣವು. ಹಾಗೆ ಏಕದೇಶವಾಗಿ ನಡೆಯದೆ ಬ್ರಹ್ಮೋಪಾಸನವು ಯಥಾವತ್ತಾಗಿ ಪೂರ್ಣವಾಗಿ ನಡೆಯುವುದೇ ಜಗತ್ತಿನ ಉದ್ಧಾರವು. ಕುಲಪತಿಯು ಸರಿಯೆಂದು ತಲೆದೂಗಿದನು. ದೇವಕಾರ್ಯವನ್ನು ನಡೆಯಿಸಲು ಸಿದ್ಧನಾಗಿರುವೆನು.
ಈಗ ನೋಡು, ಈ ಉದ್ಧಾರದ ಕಾರ್ಯವನ್ನು ನೆರವೇರಿಸಲು ನಾವು ದೇವತೆಗಳು, ಋಷಿಗಳು, ಪಿತೃಗಳು ಇವರು ಮೂವರು ತಾನೇ ಈ ಲೋಕದ ಸ್ಥಿತಿಗೆ ಕಾರಣರು. ಈ ಮೂವರೂ ಹೋಗಿ ತಪೋಲೋಕದಲ್ಲಿ ತನ್ನ ಪಾಡಿಗೆ ತಾನು ತಪೋನಿರತನಾಗಿದ್ದ ಒಬ್ಬ ಮಹಾನುಭಾವನನ್ನು, ಸಪ್ತರ್ಷಿ ಕಲ್ಪನಾದವನನ್ನು ಭೂಮಿಗೆ ಕಳುಹಿಸಿದರು. ಆತನು ಕರ್ಮಭೂಯಿಷ್ಠವಾದ ಈ ಕಾಲಕ್ಕೆ ತಕ್ಕಂತೆ ಕರ್ಮವನ್ನು ಸಾಂಗವಾಗಿ ಹೇಳುವ ಸಂಹಿತಾ ಬ್ರಾಹ್ಮಣಗಳನ್ನು, ಸರ್ವಕಾಲೀನವಾದ ಉಪನಿಷತ್ತನ್ನು ಹೇಳಿ ಜಗದುದ್ಧಾರ ಮಾಡಲಿರುವನು. ಆತನು ನಿನ್ನ ಶಿಷ್ಯನಾಗಿರುವನು. ನೀನು ಜಗತ್ಕಲ್ಯಾಣಾರ್ಥವಾಗಿ ಆತನನ್ನು ಬಿಟ್ಟುಕೊಡಬೇಕು. ಯಾರು? ಯಾಜ್ಞವಲ್ಕ್ಯನೇನು? ಹೌದು, ಆ ತೇಜಸ್ವಿಯ ವಿಚಾರವಾಗಿಯೇ ನಾನು ಹೇಳುತ್ತಿರುವುದು. ದೇವರ್ಷಿ ಪಿತೃಗಳು ಯಾರೂ ಈ ಕಾರ್ಯಾರ್ಥವಾಗಿ ನಿನ್ನ ಬಳಿಗೆ ಬರಲು ಒಪ್ಪಲಿಲ್ಲ. ನಿನ್ನ ಶಿಷ್ಯನಾಗಿ ಬಂದಿರುವವನನ್ನು ಅಕಾರಣವಾಗಿ ಬಿಡು ಎನ್ನುವುದಕ್ಕೆ ಯಾರಿಗೆ ಧೈರ್ಯ? ಆದ್ದರಿಂದ ನನ್ನನ್ನು ಕಳುಹಿಸಿರುವರು. ಕುಲಪತಿಗೆ ತನ್ನ ಕರುಳನ್ನು ಯಾರೋ ಕಿತ್ತು ಹೊರಕ್ಕೆ ಎಳೆದಷ್ಟು ಸಂಕಟವಾಯಿತು. ಏನು ಹೇಳಬೇಕೋ ತೋರದಾಯಿತು. ಆದರೂ ಒಣಗಿದ ಬಾಯನ್ನು ನಾಲಿಗೆಯಿಂದ ಸವರಿಕೊಳ್ಳುತ್ತಾ ಏನೋ ಹೇಳಲು ಹೋದನು. ಅದನ್ನು ಕಂಡು ಆ ಭಗವತಿಗೂ ಮನಸ್ಸಿಗೆ ನೋವಾಗಿರಬೇಕು. ಆಕೆಯು ಕುಲಪತಿಯ ಅಂತಸ್ತಾಪವನ್ನು ಆರಿಸುವ ಸಮಾಧಾನದ ಮಾತುಗಳನ್ನಾಡುತ್ತಾ ಹೇಳಿದಳು. ನಿಜ ಕುಲಪತಿ, ನಿನ್ನ ಶಿಷ್ಯರೆಲ್ಲರಿಗಿಂತಲೂ ಆತನು ತೇಜಸ್ವಿ. ಆತನನ್ನು ಬಿಡುವುದೂ ನಿನ್ನ ಪ್ರಾಣಗಳನ್ನು ಬಿಡುವುದೂ ಎರಡೂ ಒಂದೇ. ಆದರೂ ದೇವಕಾರ್ಯವೆಂದು ಮನಸ್ಸು ಮಾಡು. ನಿನಗೆ ಕಾರಣವೊಂದು ಬೇಕು. ದೇವತೆಗಳು ಆ ಕಾರಣವನ್ನು ಹುಟ್ಟಿಸುವರು. ಆದರೆ ನೀನಾಗಿ ಒಪ್ಪುವವರೆಗೂ ಅವರು ಏನನ್ನೂ ಮಾಡಲಾರರು. ದೇವತೆಗಳು ಅಷ್ಟು ನಿರ್ವೀರ್ಯರಲ್ಲ. ಸಂಕಟದಲ್ಲಿ ಸಿಡಿದು ಮಾತನಾಡಬೇಡ ಕುಲಪತಿ. ಈಗ ನಿನ್ನನ್ನು ಕೇಳಿ ಮಾಡಲಿರುವ ದೇವತೆಗಳು ನಿನ್ನನ್ನು ಕೇಳದೆಯೂ ಮಾಡಬಲ್ಲರು. ಆದರೂ ನೀನು ಒಪ್ಪಿದರೆ ನಿನಗೂ ಆ ಕಾರ್ಯದಲ್ಲಿ ಒಂದು ಪಾಲು. ಯೋಚಿಸು. ಕುಲಪತಿಯು ತಾನರಿಯದೇ ಶಾಂತನಾದರೂ ಸಚ್ಚಿಷ್ಯ ಲೋಭವು ಮಾತ್ರ ಅಳಿಯಲಿಲ್ಲ. ಆಗಲಿ, ಭಗವತಿಯ ಆಜ್ಞೆಯನ್ನು ಶಿರಸಾವಹಿಸುವೆನು. ಆದರೆ ದೇವತೆಗಳು ಆ ಮಹಾನುಭಾವನನ್ನು ಇನ್ನೊಂದು ವರ್ಷ ಕಾಲ ನನ್ನಲ್ಲಿ ಇಟ್ಟಿರಲಿ ಎಂದು ಪ್ರಾರ್ಥಿಸಿದನು. ಭಗವತಿಯು, ಆಗಲಿ, ಆದರೆ ಇದು ದೇವರಹಸ್ಯ, ಇದನ್ನು ಯಾರಿಗೂ ಹೇಳಬಾರದು. ಆಕೆಯು ತನ್ನ ಚೇತನವೆಲ್ಲವನ್ನೂ ತೆಗೆದುಕೊಂಡು ಶರೀರವನ್ನು ಮಾತ್ರ ಬಿಟ್ಟಂತೆ ಆಗಿ ಕುಲಪತಿಯು ನಿಲ್ಲಲಾರದೆ ಹಾಗೆಯೇ ಕೂಸಿದನು. ನುಂಗಲಾರದ ತುತ್ತು. ಆಚಾರ್ಯ ದೇವರಾತನು ಪ್ರಾತಃ ಕರ್ಮಗಳನ್ನೆಲ್ಲ ಮುಗಿಸಿಕೊಂಡು ಬಂದು ಕುಳಿತಿದ್ದಾನೆ. ಕಿಂಚಿದುಪಹಾರವನ್ನು ಸ್ವೀಕರಿಸುವ ವೇಳೆ. ಆದರೆ ಇಂದು ಅವನಿಗೆ ಉಪಾಹಾರವೂ ಬೇಕಾಗಿಲ್ಲ. ಏನೋ ಚಿಂತೆಯಲ್ಲಿದ್ದಾನೆ. ಮನದ ದುಗುಡವನ್ನು ಮೈಯೂ ವಹಿಸಿಕೊಂಡಿರುವಂತಿದೆ. ಯಜಮಾನನು ರೋಗಗ್ರಸ್ತನಾದಾಗ ಮನೆಯ ಹಸು ಕರುಗಳಲ್ಲಿಯೂ ತೋರುವ ದೌರ್ಮನಸ್ಯದಂತೆ ಅಂಗಾಂಗಗಳೂ ತೇಜೋಹೀನವಾಗಿವೆ. ಅಧ್ಯಯನಕ್ಕಾಗಿ ಬಂದು ನಿಂತಿದ್ದ ಶಿಷ್ಯರಿಗೆ ಅಧ್ಯಯನ ಮಾಡಿಸುವಂತೆ ವೃದ್ಧ ಶಿಷ್ಯನಿಗೆ ಹೇಳಿ ತಾನು ಚಿಂತಾಗ್ರಸ್ತನಾಗಿ ಕುಳಿತಿದ್ದಾನೆ. ಆಲಂಬಿನಿಗೂ ಆಚಾರ್ಯನಿಗೆ ಜ್ವರ ಬಂದಿರುವುದು ಗೊತ್ತಿದೆ. ಅವಳು ಅಡುಗೆ ಮಾಡುವಾಗ ದೊಡ್ಡದಾಗಿ ಅತ್ತು ಬಿಡಬೇಕು ಎನಿಸುತ್ತದೆ. ಆದರದು ಅಭ್ಯಾಸವಿಲ್ಲದ ಕರ್ಮ. ಗಂಡನು ತಾಯಿಯಂತೆ ಹೆಣ್ಣೆಂದು ತಲೆಯ ಮೇಲೆ ಕುಳ್ಳಿರಿಸಿಕೊಳ್ಳದಿದ್ದರೂ ಗಂಡನ ಮಗ್ಗುಲಲ್ಲಿ ಅನನ್ಯ ಭಾಜನಳಾಗಿ ತನ್ನ ಸ್ಥಾನವೊಂದುಂಟು ಎಂದು ನಂಬಿಕೆಗೊಂಡ ಮನಸ್ಸು ಮನೆಗೆಲಸಗಳಲ್ಲಿ ಆಕೆಗೆ ಸ್ವಾತಂತ್ರ್ಯವನ್ನು ಕೊಟ್ಟಿದೆ. ಗಂಡನು ತನ್ನ ಮಾತನ್ನು ತಳ್ಳಿಹಾಕುವುದಿಲ್ಲವೆಂಬ ಧೈರ್ಯ ಅವಳಿಗೆ ತಾನು ಮಾಡುವ ಕೆಲಸದಲ್ಲಿ ಉತ್ಸಾಹ ಶ್ರದ್ಧೆಗಳನ್ನು ಕೊಟ್ಟಿದೆ. ತಾನು ಮಾಡುತ್ತಿರುವ ಕೆಲಸವು ಇವು ಇತರರ ಆಕ್ಷೇಪಣೆಗೆ ಗುರಿಯಾಗುವುದಿಲ್ಲ, ತೃಪ್ತಿಯನ್ನು ತರುವುದು ಎಂಬ ನಂಬಿಕೆ ಬೇಕಾದಷ್ಟು ಸಂತೋಷವನ್ನು ತಂದಿದೆ. ಮಾಡುವ ಕೆಲಸದಲ್ಲಿ ಏನಾದರೂ ತಪ್ಪಿದರೆ ಅದನ್ನು ದೊಡ್ಡದು ಮಾಡಿ ತನ್ನನ್ನು ಯಃಕಶ್ಚಿತಳನ್ನಾಗಿ ಮಾಡದೆ ನಡೆಯುವ ಕಾಲು ಎಡವದೇ ಇರುವುದೆಂತು ಎಂಬ ವಿಶಾಲ ಮನಸ್ಸಿನಿಂದ ನೋಡುವ ಹಿರಿಯರು. ತನ್ನನ್ನು ದೇವತೆಯೆಂದು ಗೌರವಿಸುತ್ತಾ ತನ್ನ ಪ್ರಸಾದಕ್ಕಾಗಿ ಕಾದಿರುವ ಹಿರಿಯರು. ಅವಳೇಕೆ ಕಣ್ಣೀರಿಡಬೇಕು? ನಿನ್ನೆಯ ಪ್ರಸಂಗ ಗಂಡ ಹೆಂಡಿರಿಬ್ಬರಿಗೂ ನುಂಗಲಾರದ ತುತ್ತಾಗಿದೆ. ಗುರುದೇವ ವೈಶಂಪಾಯನರ ಗುರುಕುಲದಲ್ಲಿ ಶಿಷ್ಯಮಂಡಲದಲ್ಲೆಲ್ಲ
ಇವನನ್ನು ಬಿಟ್ಟರೆ ಇನ್ನಿಲ್ಲ ಎನ್ನಿಸಿಕೊಂಡ ಮಗನಿಂದು ಕುಲಪತಿಗಳ ಕೋಪಕ್ಕೆ ಪಾತ್ರನಾಗಿ ಮನೆಗೆ ಬಂದು ಬಿಟ್ಟಿದ್ದಾನೆ. ಅಧ್ಯಯನ ಮಾಡುವಾಗ ಶಿಷ್ಯರ ದೌರ್ಬಲ್ಯದಿಂದಲೋ ಅನವಧಾನದಿಂದಲೋ ಅಲ್ಲಲ್ಲಿ ದುಷ್ಟವಾಗುವುದುಂಟು. ಆದರೂ ಅದು ದೋಷ. ವೇದಕ್ಕೆ ಅಪರಾಧವಾಗುವುದರಿಂದ ಅದು ಬ್ರಹ್ಮಹತ್ಯೆ. ಅದನ್ನು ದಿನದಿನವೂ ಕಳೆಯುವುದಕ್ಕೋಸ್ಕರ ಆಚಾರ್ಯನಾದವನು ಪ್ರತ್ಯೇಕವಾಗಿ ಕೆಲವು ಭಾಗವನ್ನು ಪಾರಾಯಣ ಮಾಡುವನು. ಯಾವತ್ತಾದರೂ ಆತನ ದೇಹ ಮನಸ್ಥಿತಿಗಳಿಂದ ಆತನಿಗೆ ಆ ಕಾರ್ಯವನ್ನು ಮಾಡುವುದು ಸಾಧ್ಯವಿಲ್ಲವಾದರೆ ಆತನಿಗಾಗಿ ವೃದ್ಧ ಶಿಷ್ಯನೊಬ್ಬನು ಮಾಡುವನು. ಆಗಾಗ ಆ ಕಾರ್ಯವನ್ನು ಮಾಡುವುದು ಯಾಜ್ಞವಲ್ಕ್ಯನ ಪಾಲಿಗೆ ಬಂದಿತ್ತು. ಯಾಜ್ಞವಲ್ಕ್ಯನು ಗುರುದೇವನಿಗೆ ಏನೋ ಅಸ್ವಸ್ಥತೆ ಇರುವುದನ್ನು ಕಂಡು ಅವರ ಅಪ್ಪಣೆಯಾದರೆ ಆ ಪ್ರಾಯಶ್ಚಿತ್ತಾಧ್ಯಯನವನ್ನು ತಾನು ಮಾಡುವೆನು ಎಂದು ಅರಿಕೆ ಮಾಡಿದನು. ನೀರು ಇದ್ದಕ್ಕಿದ್ದಂತೆಯೇ ಕುದಿಯುವಂತೆ ಗುರುದೇವನು ರೇಗಿ, ಇತರರಿಗಿಂತ ಚೆನ್ನಾಗಿ ಅಧ್ಯಯನ ಮಾಡಿರುವೆನೆಂಬ ಅಹಂಕಾರ ನಿನಗೆ ಬಂದಿದೆ. ಈ ಅಹಂಕಾರವು ವಿದ್ಯಾವಂತನಿಗೆ ತಕ್ಕುದಲ್ಲ. ಈ ಅಹಂಕಾರದಿಂದ ಇತರರಿಗೆ ಅವಮಾನ ಮಾಡಿದಂತಾಯಿತು. ನಮ್ಮ ವಿದ್ಯೆಯನ್ನು ನಮಗೆ ಕೊಟ್ಟು ಹೋಗು ಎಂದು ಹಾರಾಡುವುದೇ. ಯಾಜ್ಞವಲ್ಕ್ಯನು ಯಾವಾಗಲೂ ವಿನಯದಿಂದ ಇರುವವನು. ಆದರೆ ಆಕಸ್ಮಿಕವಾದ ಈ ಕೋಪದಿಂದ ಅವನಿಗೂ ವಿರಸವಾಯಿತು. ಮನಸ್ಸು ಮುರಿದು ಆಕ್ರೋಶವಾಯಿತು. ಕಣ್ಣಲ್ಲಿ ನೀರು ಬಂತು. ಆದರೂ ಸಭ್ಯತನವನ್ನು ಬಿಡಲಾರದೆ ಆ ಆಕ್ರೋಶದಲ್ಲಿಯೂ ನನ್ನದು ತಪ್ಪಾಗಿದ್ದರೆ ಕ್ಷಮಿಸಬೇಕು ಎಂದು ನಮಸ್ಕಾರ ಮಾಡಿದನು. ಕುಲಪತಿಗೆ ಎಂದಿನಂತೆ ಆಗಿದ್ದರೆ ಆ ನಮಸ್ಕಾರದಿಂದ ಶಾಂತವಾಗಬೇಕಾಗಿತ್ತು. ಆದರೆ ಅಂದು ಅದೇನೋ ಉರಿಯುವ ಬೆಂಕಿಗೆ ಉಪ್ಪು ಎರಚಿದಂತಾಯಿತು. ಇನ್ನಷ್ಟು ಸಿಡಿಮಡಿಗುಟ್ಟುತ್ತಾ, ಅಪಚಾರಕ್ಕೆ ವಿನಯದ ಮುಸುಕು ಮುಚ್ಚಬೇಕೆಂದಿದ್ದೀಯಾ? ನಾವು ಹೇಳಿದಂತೆ ಮಾಡಿ ಹೊರಟು ಹೋಗು. ಇನ್ನು ನೀನು ನಮ್ಮ ಆಶ್ರಮದಲ್ಲಿರುವುದು ಬೇಡ. ನೀನು ನಮ್ಮ ಆಶ್ರಮದಲ್ಲಿ ಒಂದು ಗಳಿಗೆಯೂ ಇರಕೂಡದು. ನಮ್ಮ ವಿದ್ಯೆಯನ್ನು ನಮಗೆ ಕೊಟ್ಟು ಹೋಗು ಎಂದು ಆತನು ಗದರಿದನು. ಈ ಗದರಿಕೆಯನ್ನು ಕೇಳಿ ಕುಲಪತಿಯ ಪತ್ನಿ ಕಬಂಧಿನಿಯೂ ಬಂದಳು. ಗಂಡನ ಎದುರಿಗೆ ಕಣ್ಣೀರು ಇಡುತ್ತಿದ್ದರೂ ನಾಗರ ಹಾವಿನಂತೆ ಬುಸುಗುಟ್ಟುತ್ತಾ ಅಳ್ಳೆಗಳನ್ನು ಅರಳಿಸಿಕೊಂಡು ಕ್ರೋಧ ತಾಮ್ರಾಕ್ಷನಾಗಿ ನಿಂತಿದ್ದ ಶಿಷ್ಯನನ್ನು ಕಂಡು ಥಟ್ಟನೆ ಬಂದು ಅವನನ್ನು ತನ್ನ ಹಿಂದೆ ಎಳೆದುಕೊಳ್ಳುತ್ತಾ ಗಂಡನಿಗೆ ಎದುರಾದಳು. ಆಕೆಗೆ ದಿಗಿಲು. ಗುರು ಶಿಷ್ಯರಿಬ್ಬರೂ ತಪಸ್ವಿಗಳು. ಇಬ್ಬರಿಗೂ ಕೋಪವು ಮಿತಿಮೀರಿ ಇನ್ನಲ್ಲಿ ಶಾಪ ಪ್ರತಿಶಾಪಗಳಲ್ಲಿ ಪರ್ಯವಸಾನವಾದೀತೋ ಎಂಬ ಭಯದಿಂದ ಆಕೆಯು ಥಟ್ಟನೆ ಗಂಡನಿಗೆ ನಮಸ್ಕಾರ ಮಾಡಿ, ಇಲ್ಲಿಗೆ ಈ ಕೋಪವು ಉಪಸಂಹಾರವಾಗಬೇಕು, ಯಾಜ್ಞವಲ್ಕ್ಯನನ್ನು ಕರೆದುಕೊಂಡು ಹೋಗಲು ಅಪ್ಪಣೆಯಾಗಬೇಕು ಎಂದು ಕೈಮುಗಿದಳು. ಗುರುದೇವನು ಕೋಪವನ್ನೆಲ್ಲ ಸಂವರಣ ಮಾಡಿಕೊಳ್ಳುತ್ತಾ ಕೋಪದಿಂದ ಉರಿಯುವಂತಾಗಿದ್ದ ಕಣ್ಣುಗಳನ್ನು ಅತ್ತ ತಿರುಗಿಸಿಕೊಂಡು ಆಗಬಹುದು ಎಂದು ಅನುಮತಿ ಇತ್ತನು. ಆಕೆಯು ಅವನನ್ನು ಎಳೆದುಕೊಂಡು ಅಡುಗೆಯ ಮನೆಗೆ ಹೋದಳು. ಆಚಾರ್ಯನೆದ್ದು ಸ್ನಾನಕ್ಕೆ ಹೋದನು. ಮಾಧ್ಯಾಹ್ನಿಕವೆಲ್ಲ ಮುಗಿದು ಕುಲಪತಿಯ ವೈಶ್ವದೇವವಾದ ಮೇಲೆ ಆಕೆಯು ಯಾಜ್ಞವಲ್ಕ್ಯನಿಗೆ ಊಟ ಮಾಡಿಸಿದಳು. ಇಷ್ಟವಿಲ್ಲದಿದ್ದರೂ ಆಕೆಯ ಬಲವಂತಕ್ಕಾಗಿ ಇವನೂ ಊಟದ ಶಾಸ್ತ್ರ ಮಾಡಿ ಯಾರಿಗೂ ಹೇಳದೆ ಕಳ್ಳತನ ಮಾಡಿದವನಂತೆ, ದುರ್ದಾನವನ್ನು ತೆಗೆದುಕೊಂಡವನಂತೆ ಆಶ್ರಮದಿಂದ ಹೊರಟು ಬಂದನು. ಗಂಡ ಹೆಂಡಿರಿಬ್ಬರೂ ಮಗನಿಂದಲೇ ಈ ಕಥೆಯನ್ನೆಲ್ಲ ಕೇಳಿದರು. ಅಕಾರಣವಾಗಿ ಅದು ತಮ್ಮ ಮಗನ ಮೇಲೆ ಕೋಪ ಮಾಡಿಕೊಂಡರಲ್ಲ ಆ ಕುಲಪತಿಗಳು ಎಂದು ಗಂಡನಿಗೆ ಅಭಿಮಾನವು ಕೆರಳಿದರೆ, ಹೆಂಡತಿಗೆ ತನ್ನ ಮಗನು ಆಗಲೂ ವಿನಯದಿಂದ ಇದ್ದನಲ್ಲ ಎಂದು ಒಂದು ಅಂತಸ್ಸಂತೋಷ. ಬ್ರಹ್ಮಹತ್ಯಾ ನಿವಾರಣಕ್ಕಾಗಿ ಪ್ರಾಯಶ್ಚಿತ್ತಾಧ್ಯಯನವನ್ನು ತಾನು ಮಾಡುವೆನೆಂದು ಕೇಳಿದುದರಲ್ಲಿ ತಪ್ಪೇನು ಎಂದು ಗಂಡನು ವಿಚಿಕಿತ್ಸೆ ಮಾಡಿದರೆ, ಎಷ್ಟಾಗಲಿ ಕಬಂಧಿನಿಯವರು ಹೆಂಗಸು, ಆಗ ಏನಾದೀತೋ ಎಂದು ಆಕೆಯು ಅಡ್ಡಬೀಳದಿದ್ದರೆ ನಿಜವಾಗಿಯೂ ಏನೇನು ನಡೆದು ಹೋಗುತ್ತಿತ್ತೋ ಎಂದು ಹೆಂಡತಿಗೆ ಅಂಜಿಕೆಯಾಗಿ ನಡುಕ ಬರುವುದು. ಅಂತೂ ಇಬ್ಬರಿಗೂ ದೌರ್ಮನಸ್ಯ, ಏನು ಮಾಡುವುದಕ್ಕೂ ಬೇಡ. ಗಂಡನಿಗೆ ಅಭ್ಯಸ್ತವಾಗಿದ್ದ ಅಧ್ಯಾಪನವೂ ಬೇಡವಾಗಿದ್ದರೆ ಹೆಂಡತಿಯು ಮಾತ್ರ ಅಭ್ಯಾಸವನ್ನು ಬಿಡಲಾರದೆ ಅಡುಗೆಯನ್ನು ಮಾಡುತ್ತಿದ್ದಾಳೆ. ಹೀಗೆ ಇಬ್ಬರು ತಮ್ಮ ತಮ್ಮ ದುಗುಡವು
ಕೆರೆಯ ಕಟ್ಟೆಯನ್ನೊಡೆದುಕೊಂಡು ನುಗ್ಗುವುದಕ್ಕೆ ಸಿದ್ಧವಾದ ನೀರಿನಂತೆ ಬೆಳೆದು ಮಸೆಯುತ್ತಿರಲು ಸರ್ವಸ್ವಾಪಹಾರವನ್ನು ಅನುಭವಿಸಿದವರಂತೆ ಮೂಕರಾಗಿ ಸ್ತಬ್ಧರಾಗಿ ತಮ್ಮ ತಮ್ಮ ಸ್ಥಾನಗಳಲ್ಲಿ ಕುಳಿತಿರುವಾಗ ಆಚಾರ್ಯ ಎಂಬ ದನಿಯು ಗುಡುಗಿನಂತೆ ಗುಡುಗಿತು. ಆಚಾರ್ಯನು ಆ ದನಿಯನ್ನು ಕೇಳುತ್ತಲೂ ಹೊಸದಾಗಿ ಏನೋ ದಾರಿಯು ಸಿಕ್ಕಿದಂತಾಗಿ ನೀರಿನಲ್ಲಿ ಮುಳುಗುತ್ತಿರುವವನಿಗೆ ಬೆಂಡಿನ ಆಸರೆಯು ದೊರೆತು ಲಭಿಸಿದಂತಾಗಿ ಕಣ್ಣು ಒದ್ದೆಯಾಯಿತು. ಬರಬೇಕು, ದಯಮಾಡಿಸಬೇಕು ಎಂದು ಎದ್ದು ಆಗಂತುಕರನ್ನು ಎದುರುಗೊಂಡು ಕರೆತಂದನು. ಅವರಿಗೆ ಕೈಕಾಲಿಗೆ ನೀರು ಕೊಟ್ಟು ಕರೆದುಕೊಂಡು ಹೋಗಿ ನಡುಮನೆಯಲ್ಲಿ ವೇತ್ರಾಸನದ ಮೇಲೆ ಕುಳ್ಳಿರಿಸಿದನು. ಇತ್ತ ಆಲಂಬಿನಿಗೂ ಆ ಗುಡುಗು ಕೇಳಿಸಿತು. ಯಾರು ಇಷ್ಟು ದಪ್ಪವಾಗಿ ಕೂಗುವರು ಎನ್ನಿಸಿತು. ಮನಸ್ಸು ಎಂದಿನಂತೆ ಹಗುರವಾಗಿದ್ದರೆ ದನಿಯನ್ನು ಗುರುತಿಸಬಹುದಾಗಿತ್ತು. ಅದು ಆಗಲಿಲ್ಲ. ಏನಾದರೂ ಆಗಲಿ ಎಂದು ಕೆನೆ ಮೊಸರನ್ನು ಬಟ್ಟಲಲ್ಲಿ ಹಾಕಿ ಅದಕ್ಕೆ ಸಕ್ಕರೆಯನ್ನು ಹಾಕಿ ತೆಗೆದುಕೊಂಡು ಹೊರಟಳು. ಬಂದವರು ಬುಡಿಲರು. ಏನು ಸಮಾಚಾರ ಎಂದು ಕೇಳಿದರು. ಆಚಾರ್ಯನು ಮಗನ ಸಮಾಚಾರವನ್ನು ಹೇಳಬೇಕು. ಎಲ್ಲಿಂದ ಆರಂಭಿಸುವುದು ಎಂಬ ಯೋಚನೆಯಲ್ಲಿ ಇರುವಾಗ ಆಲಂಬಿನಿಯು ಮರದ ತಟ್ಟೆಯಲ್ಲಿ ಮರದ ಬಟ್ಟಲಲ್ಲಿ ಸಕ್ಕರೆ ಹಾಕಿರುವ ಮೊಸರನ್ನು ತಂದು ಬಾಗಿಲಲ್ಲಿ ಕಾಣಿಸಿಕೊಂಡಳು. ಬುಡಿಲರು ಏನು ಆಲಂಬಮ್ಮ, ಏನು ಸಮಾಚಾರ ಎಂದು ಕೇಳಿದರು. ಅವಳಿಗೆ ಹಾಗಾದರೆ ಇವರಿಗೂ ತಿಳಿದಿದೆಯೋ ಎನ್ನಿಸಿ ಕಣ್ಣಲ್ಲಿ ನೀರು ತುಂಬಿತು. ಆದರೆ ಅಲ್ಪಾಹಾರವನ್ನು ನೀಡುವಾಗ ಕಣ್ಣೀರು ತರವಲ್ಲವೆಂದು ಬಹು ಕಷ್ಟದಿಂದ ಅದನ್ನು ಸಂವರಣ ಮಾಡಿಕೊಂಡು, ಏನಾದರೂ ಇದ್ದೇ ಇರುತ್ತೆ, ಮೊದಲು ಅಗ್ನಿದೇವನು ಉಪಶಾಂತವಾಗಲಿ, ಆಮೇಲೆ ಆ ಮಾತು ಎಂದು ತಟ್ಟೆಯನ್ನು ಮುಂದಿಟ್ಟಳು. ಆದರೂ ಧ್ವನಿಯಲ್ಲಿ ವೈಕ್ಲೈಬ್ಯವಿಲ್ಲದಿರಲಿಲ್ಲ. ಬುಡಿಲರು ಹಾಗೋ ಸರಿ ಎಂದು ಮರುಮಾತಾಡದೆ, ಏನೂ ಉಪಚಾರ ಹೇಳಿಸಿಕೊಳ್ಳದೆ ಮೊಸರನ್ನು ತೆಗೆದುಕೊಂಡರು. ಅದನ್ನು ಸೇವಿಸಿ, ಈ ಮೊಸರು ಮಾಡುವುದು ಒಂದು ವಿದ್ಯೆ ಇರಬೇಕು, ಅದು ನಿನಗೆ ಬಹು ಚೆನ್ನಾಗಿ ಒಲಿದಿದೆಯಮ್ಮ, ಇದೇನು ಬೆಣಚುಕಲ್ಲೋ ಅಥವಾ ಬಿಗಿತುಕೊಂಡಿರುವ ಮೊಸರೋ ಎಂದು ಅದನ್ನು ಆಸ್ವಾದಿಸಿ ಬಟ್ಟಲನ್ನು ಅತ್ತಲಾಗಿತ್ತು. ಎಲ್ಲಿ ಯಾಜ್ಞವಲ್ಕ್ಯ ಎಂದರು. ದಂಪತಿಗಳಿಗೆ ಬುಡಿಲರಿಗೆ ಎಲ್ಲವೂ ತಿಳಿದಿರಬೇಕು ಎನಿಸಿತು. ಒಬ್ಬರ ಮುಖವನ್ನೊಬ್ಬರು ನೋಡಿಕೊಂಡರು. ಒಂದು ಗಳಿಗೆ ತಡವಾಗಿ, ಹಿತ್ತಲಲ್ಲಿ ತೋಟದಲ್ಲಿರಬೇಕು, ಹೋಗಿ ಕರೆದುಕೊಂಡು ಬರುತ್ತೇನೆ ಎಂದು ಆಲಂಬಿನಿಯು ಹೊರಟಳು. ಬುಡಿಲರು ಆಕೆಯನ್ನು ಕೈತೋರಿಸಿ ತಡೆಯುತ್ತಾ, ಬೇಡ ಬೇಡ, ಅವನಾಗಿ ಬರುತ್ತಾನೆ, ಇನ್ನಷ್ಟು ಹೊತ್ತಾದ ಮೇಲೆ ಅವನೇ ಬರಲಿ, ನೀನು ಇಲ್ಲಿಯೇ ಇದ್ದು ನಾನು ಹೇಳುವುದನ್ನು ಕೇಳು ಎಂದರು. ಆಲಂಬಿನಿಯು ಒಳಕ್ಕೆ ಹೊರಟಿದ್ದವಳು ಅಲ್ಲಿಯೇ ನಿಂತಳು. ಬುಡಿಲರು ಆರಂಭಿಸಿದರು. ಆಚಾರ್ಯ, ನೀವು ಮಗನ ವಿಚಾರವಾಗಿ ಯೋಚಿಸುತ್ತಿದ್ದೀರಿ. ನಿನ್ನಿನ ವಿಷಯ ನಿಮ್ಮಿಬ್ಬರ ಮನಸ್ಸಿನಲ್ಲಿ ತುಂಬಿದೆ. ಆ ವಿಷಯವಾಗಿ ಯೋಚನೆಯನ್ನು ಬಿಡಿ. ಇದೆಲ್ಲ ದೇವತೆಗಳ ಆಟ. ಅತ್ತ ಕಡೆ ವೈಶಂಪಾಯನರು, ಇತ್ತ ಕಡೆ ಯಾಜ್ಞವಲ್ಕ್ಯ. ಇಬ್ಬರನ್ನೂ ಹಿಡಿದು ಆಡಿಸಿದವರು ದೇವತೆಗಳು. ಅದನ್ನು ನಿಮಗೆ ಹೇಳಬೇಕೆಂದೇ ನಾನು ಬಂದುದು. ಸರಿ, ತಮಗೆ ಹೇಗೆ ತಿಳಿಯಿತು? ಅಯ್ಯ, ಯಾಜ್ಞವಲ್ಕ್ಯನನ್ನು ಕಳುಹಿಸುವಾಗ ಕಳುಹಿಸಿಬಿಟ್ಟರು. ಈಗ ಆ ವೈಶಂಪಾಯನರ ಗೋಳು ಎಲ್ಲೂ ಹಿಡಿಸದು. ನಿನ್ನೆಯ ಸರಿರಾತ್ರಿಯ ಹೊತ್ತಿಗೆ ಮನೆಗೆ ಬಂದು ಬಾಗಿಲು ತಟ್ಟಿದ್ದಾರೆ. ಯಾರು ಇಷ್ಟು ಹೊತ್ತಿನಲ್ಲಿ ಬರುವವರು ಎಂದು ಬಂದು ನೋಡಿದರೆ ವೈಶಂಪಾಯನರು. ಬರುತ್ತಿದ್ದವರೇ ಪಾದ ಮುಟ್ಟಿ ನಮಸ್ಕಾರ ಮಾಡಿ, ಒಂದು ಅಚಾತುರ್ಯ ನಡೆದು ಹೋಗಿದೆ, ಅದರಿಂದ ಮುಂದೆ ಏನೂ ಅನರ್ಥ ಸಂಭವಿಸದಂತೆ ಕಾಪಾಡುವ ಭಾರ ನಿಮ್ಮದು ಎಂದು ಕಣ್ಣೀರಿಟ್ಟುಕೊಂಡರು. ಏನು ಹೇಳಿ ಸರಿ ಮಾಡೋಣ ಎಂದು ನಾನು ಸಮಾಧಾನ ಹೇಳಿದಷ್ಟೂ ಆತನ ದುಃಖ ಹೆಚ್ಚಾಯಿತು. ಕೊನೆಗೆ ಅವರು ಹೇಳಿದುದು ಇಷ್ಟು: ಬೆಳಗಿನಿಂದ ಆತನಿಗೆ ಏನೋ ಅವಿವೇಕ ನಡೆಯುವುದು ಎಂದು ಗೊತ್ತಿತ್ತು. ಅದರಿಂದ ಮನಸ್ಸೂ ಕದಡಿ ಹೋಗಿತ್ತು. ಆದರೂ ಅಭ್ಯಾಸ ಬಲದಿಂದ ಅಧ್ಯಯನವನ್ನು ಹೇಳಿದರು. ಕೊನೆಯಲ್ಲಿ ಎಲ್ಲರೂ ಹೊರಟು ಹೋದ ಮೇಲೆ ಯಾಜ್ಞವಲ್ಕ್ಯನು ಅಲ್ಲಿಯೇ ನಿಂತಿದ್ದು, ಇಂದು ತಮಗೆ ದೇಹಸ್ಥಿತಿ ಸರಿಯಾಗಿರುವಂತಿಲ್ಲ, ಅಪ್ಪಣೆಯಾದರೆ ನಾನು ಪ್ರಾಯಶ್ಚಿತ್ತಾಧ್ಯಯನ ಮಾಡುತ್ತೇನೆ ಎಂದನಂತೆ. ಅದೇ ಕಾರಣವಾಗಿ ಆತನು ರೇಗಿಕೊಂಡುದು. ಅದೇನೋ ಭೂಮ್ಯಾಕಾಶಗಳನ್ನು ಏಕ ಮಾಡುವಷ್ಟು ಆಗಿತ್ತಂತೆ. ದೈವವಶಾತ್ ಕಬಂಧಿನಿಯವರು ಅಡ್ಡಬಾರದಿದ್ದರೆ ಏನೇನಾಗುತ್ತಿತ್ತೋ.
ಅದೇ ಕಾರಣವಾಗಿ ಯಾಜ್ಞವಲ್ಕ್ಯನನ್ನು ಕಳುಹಿಸಿದ್ದು. ಆತನದೇನೂ ತಪ್ಪಿಲ್ಲ. ತಪ್ಪಿದ್ದರೆ ಅಕಾರಣವಾಗಿ ರೇಗಿದ ನನ್ನದು. ಆತನಿಗೆ ಈ ನಿರ್ಗಮನದಿಂದ ಶ್ರೇಯಸ್ಸೇ ಆಗುವಂತೆ ನನ್ನ ತಪಸ್ಸೆಲ್ಲವನ್ನೂ ಧಾರೆ ಎರೆದಿದ್ದೇನೆ. ಅದರಿಂದ ಆಚಾರ್ಯ ದಂಪತಿಗಳು ಮಗನ ಮೇಲೆ ಎಳ್ಳಷ್ಟೂ ಕೋಪ ಮಾಡಬಾರದು, ಗದರಿಸಿಕೊಳ್ಳಲೂ ಕೂಡದು ಎಂದು ತಾವು ಹೋಗಿ ಅವರಿಗೆ ಸಮಾಧಾನ ಹೇಳಿ ಬರಬೇಕು ಎಂದು ಈ ಕಾರ್ಯವನ್ನು ನನಗೆ ವಹಿಸಿ ಅದೇ ಸಮರಾತ್ರಿಯಲ್ಲಿಯೇ ಆತನು ಹೊರಟು ಹೋದನು. ನಿಮಗೆ ಇದನ್ನು ಹೇಳಲು ನಾನು ಬಂದೆ. ಯಾವ ಕಾರಣದಿಂದಲೇ ಆಗಲಿ ಬುಡಿಲರು ನಮ್ಮ ಮನೆಗೆ ಬಂದರೆ ಅದೇ ಭಾಗ್ಯ. ಆಯಿತು, ಆತನೇ ಬಂದು ನಮಗೇಕೆ ಹೇಳಬಾರದಾಗಿತ್ತು? ಅದರಲ್ಲೇನೋ ರಹಸ್ಯವಿದ್ದಂತೆ ಇದೆ. ಯಾಜ್ಞವಲ್ಕ್ಯನ ಎದುರಾಗಿ ಈ ವಿಷಯವನ್ನು ನಿಮಗೆ ಹೇಳಬಾರದು ಎಂದು ಆತನು ಬರಲಿಲ್ಲವಂತೆ. ಒಟುವಿನ ಎದುರಾಗಿ ಹೇಳಬಾರದು ಎಂಬುದರಲ್ಲಿ ಲೌಕಿಕಕ್ಕಿಂತ ಅಲೌಕಿಕವೇ ಹೆಚ್ಚು ಎಂದು ನನಗೆ ಅನಿಸಿ, ಹೋಗಲಿ ಬಿಡಿ, ಆ ದಂಪತಿಗಳು ಇದು ತಿಳಿದ ಮೇಲೆ ವ್ಯಥೆಪಡುವುದಿಲ್ಲ. ಹಾಗೆಯೇ ನೀವು ನನ್ನಲ್ಲಿ ಭರವಸೆ ಇಟ್ಟು ನಿಮ್ಮ ದುಃಖವನ್ನು ಬಿಡಿ. ಯಾವುದು ತರ್ಕದಿಂದ ಆಚೆಗೆ ಇದ್ದು ಸಂಭವ ಕಾರಣವಾಗುವುದೋ ಅದನ್ನು ದೈವವೆನ್ನಬೇಕು. ಅದರಿಂದ ಇದು ದೈವಚಿತ್ತದಿಂದ ನಡೆದುದು, ಇದು ದೇವಕಾರ್ಯಾರ್ಥವಾಗಿಯೇ ಇರಬೇಕು ಎಂದೆ. ಆಚಾರ್ಯನು ನಗುತ್ತಾ, ನನಗೂ ಹಾಗೆಯೇ ಎನ್ನಿಸುತ್ತದೆ. ತಾವು ಇಷ್ಟು ಹೇಳಿದರೆಂದು ದುಃಖವು ನನ್ನನ್ನು ಬಿಟ್ಟಿತು ಎಂದು ಅಳುತ್ತಾ ಬಂದವರು ನಗುತ್ತಾ ಹೋದರು. ಆ ದಂಪತಿಗಳಿಗೆ ಹೊರಸಿದ್ದ ಹೊರಲಾರದ ಭಾರವನ್ನು ಇಳಿಸಿದಂತಾಗಿ ಅವರ ಅರಿವಿಲ್ಲದೆ, ಅವರ ಪ್ರಯತ್ನವಿಲ್ಲದೆ ಒಂದು ನಿಟ್ಟುಸಿರು ಬಂತು. ಹಗುರವಾದ ಮನಸ್ಸಿನಿಂದ ಅವರು ಬುಡಿಲರಿಗೆ ನಮಸ್ಕಾರ ಮಾಡಿ ತಮಗಾದ ಉಪಕಾರವನ್ನು ಕುರಿತು ಹೇಳಿದರು. ಬುಡಿಲರು ಮಾತು ಹೊರಳಿಸುವ ಚಾತುರ್ಯದಿಂದ, ನಾನು ಬಂದು ಇಷ್ಟು ಹೊತ್ತಾಯಿತು, ಯಾಜ್ಞವಲ್ಕ್ಯನಲ್ಲಿ ಬರಲಿಲ್ಲವಲ್ಲ ಎಂದರು. ಯಾಜ್ಞವಲ್ಕ್ಯನು, ಈಗೋ ಬಂದೆ ತಾತ ಎಂದು ಬಂದು ನಮಸ್ಕಾರ ಮಾಡಿದನು.